ಕಸಾಯಿಖಾನೆಗೆ ಗೋವುಗಳನ್ನ ತುಂಬಿಕೊಂಡು ಹೋಗ್ತಾ ಇದೆ. ದಯವಿಟ್ಟು ನಿಮ್ ಪೊಲೀಸ್ನವ್ರನ್ನ ಕಳಿಸ್ಕೊಡ್ತೀರಾ? ಹೌದು. ಎಷ್ಟು ಹಿಂಸೆ ಬೇಡ, ಎಲ್ಲರೂ ಎಷ್ಟು ಜನ ಇದ್ದಾರ? ಒಬ್ಬನೇನಾ? ಒಬ್ಬ ಸಿಕ್ಕಿದಾನೆ. ಬರೋ ಮುಂದೆ, ಏನ್ ತೊಂದರೆ ಇಲ್ಲವಾ? ಎಲ್ರಿಗೂ ನಮಸ್ಕಾರ. ನಾನು ಗೋಪಿಗೌಡ, ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರೆ ಅವರ ಕಾರ್ಯಕರ್ತ. ಸ್ನೇಹಿತರೆ ನೋಡಿ, ಇವತ್ತು ದೇವರಿಪ್ಪರ್ಗಿಯಿಂದ ದೇವರಹಳ್ಳಿಯ ಕಸಾಯಿಖಾನೆಗಳಿಗೆ ದನ ಸಾಗಿಸಿದ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದ್ವಿ. ಏನಪ್ಪ ನಿನ್ನ ಹೆಸರು? ಸೈಯದ್. ಯಾವ ಊರು ನಿಂದು? ಮಧುಗಿರಿ. ಎಲ್ಲಿಂದ ಲೋಡ್ ಮಾಡಿದೆ ಗಾಡಿ? ಕುಷ್ಟಗಿಯಿಂದ ಲೋಡ್ ಮಾಡಿದೆ ಗಾಡಿ. ಎಲ್ಲಿ ಹೋಗ್ತಿದ್ ಗಾಡಿ? ನಿಮ್ಮ ಓನರ್ ಹೆಸರೇನು? ಅಜ್ಮತ್. ಕಸಾಯಿಖಾನೆಗಳ ಗಾಡಿ ಹೌದಾ? ನೋಡಿ ಸ್ನೇಹಿತರೆ, 112 ಕೂಡ ಕರೆ ಮಾಡಿದೀವಿ. ಪೊಲೀಸ್ನವ್ರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಗಾಡಿ ಮೇಲೆ ಕಾನೂನು ಮುಖಾಂತರ ನಿತ್ರ ಏನೋ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ತಂದಿದ್ಯಾ? ನಿಮ್ ಗಾಡಿ ಪರವಾನಗಿ ಏನೂ ಇಲ್ಲ, ಸುಮ್ಮನೆ ತಗೊಂಡು ಹೋಗ್ತಾ ಇರೋದೆ. ಗಾಡಿ ನಂಬರ್ ಹಾಕಿಲ್ಲ. ಪೊಲೀಸ್ನವ್ರು ಕೂಡ ಬನ್ನಿ ಕೇಳಿದ್ವಿ. ಪೊಲೀಸ್ನವ್ರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದ್ದಾರೆ. ನಿನ್ನ ಹೆಸರೇನಮ್ಮ? ಸೈಯದ್. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೀಯಾ? 6 ತಿಂಗಳಾಯ್ತಾ? ಎಷ್ಟನೇ ಟ್ರಿಪ್ ಇದು? 10 ಟ್ರಿಪ್. ನೆಕ್ಸ್ಟ್ ಈ ಕೆಲಸ ಮಾಡ್ಬೇಡ. ಯಾವತ್ತು ಏನ್ ಗೊತ್ತಾ, ಹಿಂದೂಗಳಿಗೆ ನಮ್ದೇ ಆದ ಧಾರ್ಮಿಕ ನಂಬಿಕೆ ಇದೆ ಸರ್, ಆಯ್ತಾ? ನಾವು ಅದನ್ನ ಸಂಕ್ರಾಂತಿ ಹಬ್ಬ ಬಂದಾಗ ಇದೇ ಎತ್ತುಗಳನ್ನ ನೀನೇನ್ ಕಟ್ಟಿದೀಯಲ್ಲ ಕಸಾಯಿಖಾನೆಗೆ, ನಾಳೆ ಕಟ್ ಮಾಡಕ್ ತಗೊಂಡ್ ಹೋಗ್ತೀಯಲ್ಲ, ಅದನ್ನ ನಾವು ಪೂಜೆ ಮಾಡ್ತೇವೆ. ನಾವು ರೈತರು ಅದರಿಂದ ಬೆಳೆದಿದೀವಿ. ಅದನ್ನ ನೀವು ನಮ್ಮ ಮುಂದೆ ಇಷ್ಟು ಹಿಂಸಾತ್ಮಕವಾಗಿ, ಇಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳು? ಅದು ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಇದನ್ನ ಈ ರೀತಿ ತುಂಬಿಕೊಂಡು ಹೋಗೋ ಕೆಲಸವನ್ನ ಯಾವತ್ತೂ ನೀನ್ ಮಾಡ್ಕೊಡ್ದು, ಆಯ್ತಾ? ಇದು ಲಾಸ್ಟ್. ನೀವು ಯಾರ್ಯಾರು ಈ ಕೆಲಸ ಮಾಡ್ತಿದ್ದೀರಿ, ನೀವು ಯಾವ್ದೋ ದುಡ್ಡಿನ ಆಸೆಗೋ, ಯಾರೋ ಓನರ್ ಹೆಸರೇನು? ಅಜ್ಮತ್ ಯಾವತ್ತಾರು ಬಂದಿದ್ದಾನ ಗಾಡಿಗೆ? ಅಜ್ಮತ್ ಬರೋದಿಲ್ಲ. ನಿಮ್ಮಂತ ಅಮಾಯಕರನ್ನ ಬಳಸ್ಕೊಳ್ಳೋದು, ಗಾಡಿಗೆ ಹತ್ಸೋದು. ನೀವುಗಳು ಇಲ್ಲಿ ಬರೋದು, ಕಾನೂನು ಬಾಹಿರ ಕೆಲಸವನ್ನ ಮಾಡಿಸ್ಕೊಳ್ಳೋದು. ಏನ್ ಓದಿದೀರಾ? ಓದಿಲ್ಲ. ಸೈಯದ್ ಓದ್ತಾ ಇರೋ ನಿಮ್ಮವ್ರನ್ನ ಅಜ್ಮತ್ ಅವ್ನ ಮನೇಲಿ ಆರಾಮಾಗಿರ್ತಾನೆ. ಅವನು ಲಕ್ಷ ಸಂಪಾದಿಸ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡಿಸ್ಕೊಂಡು ನಿಮ್ಮನ್ನು ಬೀದಿಗೆ ಬಿಡ್ತಾನೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಗೋವನ್ ಪೂಜೆ ಮಾಡ್ತಿರತ್ತಾನೆ, ಎತ್ತುಗಳನ್ನ ಪೂಜೆ ಮಾಡ್ತಿರತ್ತಾನೆ. ಅಲ್ಲಿ ಎತ್ತುಗಳನ್ನ ನೋಡಿದೀರಾ ಹೆಂಗಿದೆ ಅದು? ಅದನ್ನ ನೋಡಿ ಹೇಗಿದೆ ಅದು ಎತ್ತು. ಆ ಎತ್ತುಗಳನ್ನ ನಾಳೆ ತಗೊಂಡೋಗಿ ಯಾರ್ದು ಕಸಾಯಿಖಾನೆ ಹೆಸರೇನು? ಎಲ್ಲಿ ಅದು? ಬೆಂಗಳೂರಿನ ಕಸಾಯಿಖಾನೆಯಲ್ಲಿ ನಾಳೆ ಇಷ್ಟು ಕತ್ತುಗಳನ್ನ ಕತ್ತರಿಸಲಾಗ್ತಿತ್ತು. ಯಾವುದು ನಮಗೆ ಮೊಸರು, ಮಜ್ಜಿಗೆ, ಹಾಲು, ಬೆಣ್ಣೆ, ತುಪ್ಪ ಎಲ್ಲ ತಿಂತೀವಿ ನಾವು. ಹಾಲು ಕುಡಿತೀವಿ, ಅದರಿಂದ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಪ್ರತಿಯೊಂದು ಬೆಳೆ ಬೆಳೆದು ಕೊನೆಗೆ ಅದನ್ನ ನಾವು ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತೀರಾ ಅಂದ್ರೆ ನಮ್ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವೇ ನಮ್ಮ? ಅದು ನಾವು ಪೂಜೆ ಮಾಡೋದನ್ನಲ್ವೇ ನಮ್ಮ? ದಯವಿಟ್ಟು ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಪೊಲೀಸ್ ಬಂದ್ರು ರಾಷ್ಟ್ರ ರಕ್ಷಣಾ ಪಡೆ ಮತ್ತು ಬಜರಂಗ ಇಬ್ರು ಸೇರಿ ಏನು ಈ ಕಾರ್ಯಾಚರಣೆ ಮಾಡ್ತಾರೆ, ಮುಂದೇನೂ ಸಾಗ್ತಾ ಇರುತ್ತೆ. ಇದನ್ನ ಈ ಕೂಡಲೇ ನಿಲ್ಸ್ಬೇಕು ಇವರು, ಕಸಾಯಿಖಾನೆಗೆ ಓಡಿಸೋರು. ಇಲ್ಲಾಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಗಾಡಿ ಒಂದು ಕೂಡ ಹೋಗೋದ್ ಬಿಡೋದು. ಒಳ್ಳೆ ನೋಡಪ್ಪ ಯೂಸ್ ಮಾಡ್ಕೊಂಡು ಯಾರೋ ಗಾಡಿಲೇ ನೀವು ಮೂಸಕ್ಕೆ ಬಿಡಿ ಸರ್, ಆರಾಮಾಗಿ ಬಿಡಿ ಬಿಡಿ ಅದು ಅದೇ ಇಟ್ಟಿಗೆ ಡ್ರೈವರ್ ಇಲ್ಲ ಬಾರ ನೀನು ಇಲ್ಲಿಯವ್ರು ಯಾರು? ಗೋಶಾಲೆಯವ್ರು ಯಾರು? ಅಲ್ಲಿ ಬಾರ
ಅಣ್ಣ ಇಲ್ಲೇ ಇದೆ ಸರ್, ಇಲ್ಲೇ ಇದೆ ನೋಡಿ. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ಬ್ರದರ್ ಹೇಳಿ, ಗೋಶಾಲೆಯಲ್ಲಿ ಇದೀವಿ ಬ್ರದರ್, ಗೋಶಾಲೆ ಕಸ ಜಾಗ ತಗೊಂಡು ಕಟ್ ಮಾಡ್ಬಿಡಿ. ಅದೇನ್ ಗಾಯನ ಆಯ್ತಾ? ಇಲ್ಲಿ ಮೆಣಸಿನ್ಕಾಯಿ ಇದೆ ನೋಡಿ. ಮೆಣಸಿನ್ಕಾಯಿ ಇದ್ರಲ್ಲಿದೆ. ಇದು ಮಾಡ್ಕೊಳ್ಳ. ಇಲ್ಲ ಇಲ್ಲಿ ನೋಡಿ, ಗಂಟೆ ಹಾಕೋಣ. ಈಚೆಗೆ ಹೋಗಿ ಬರೋಕೆ ಈಚೆಗೆ ಇಲ್ಲ ಕರೆಕ್ಟ್. ನೀವು ಅಡ್ವಾನ್ಸ್ ಹೇಳ್ಬಿಡಿ. ಗೋಶಾಲೆ ಎಷ್ಟಿದ್ದು ಮುಂಚೆ? ಅಣ್ಣ 18 ಬರ್ತಿದೆ. ಅದು ಸಖತ್ತಾಗಿರೋದು. ಎಂತ ಹಸುಗಳಣ. ಫೀಲಿಂಗ್ ಇಲ್ಲದ್ನ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.